ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಟ್ವಿನ್ ಸಿಸ್ಟರ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ದೇವರ ಆಶೀರ್ವಾದದಿಂದ ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ನೀವೆಲ್ಲರೂ ಇದೇ ರೀತಿ ಚೆನ್ನಾಗಿರಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇಷ್ಟು ದಿನ ಸ್ವಲ್ಪ ಪರ್ಸ್ನಲ್ ರೀಸನ್ನಿಂದ ನಾನು ರೆಗ್ಯುಲರ್ ಆಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇನ್ನು ಮೇಲೆ ನಾನು ರೆಗ್ಯುಲರ್ ಆಗಿ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಮೊದಲಿಗೆ ನನಗೆ ತೋರಿಸಿದ ಪ್ರೀತಿ ವಿಶ್ವಾಸನ ಮುಂದೇನು ಕೊಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ನಾನು ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವಿಡಿಯೋಸ್ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಶೇರ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಬಿಟ್ಕೊತೀನಿ. ಯಾಕೆ ಅಂದರೆ ನಿಮ್ಮ ಫೀಡ್ಬ್ಯಾಕಿಂದ ನನಗೆ ಹೆಲ್ಪ್ ಆಗುತ್ತೆ, ನನ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಇಂಪ್ರೂವ್ ಮಾಡಲಿಕ್ಕೆ. ಇವತ್ತಿನ ನಮ್ಮ ಟಾಪಿಕ್ ಆಗಿದೆ ಮೊಬೈಲ್ ನಂಬರ್ ನ್ಯೂಮರಾಲಜಿ. ನಾ ಈ ಟಾಪಿಕ್ನ ಡಿಸೈಡ್ ಮಾಡೋದಕ್ಕೂ ಮುಂಚೆ ನಿಮಗೆ ಒಂದು ಪೋಸ್ಟ್ ಹಾಕಿದ್ದೆ. ಅದರಲ್ಲಿ ನಿಮಗೆ 2 ಆಪ್ಷನ್ಸ್ ಕೊಟ್ಟಿದ್ದೆ, 3 ಆಪ್ಷನ್ಸ್ ಕೊಟ್ಟಿದ್ದೆ ಆ್ಯಕ್ಚುಲಿ. ಒಂದು ಮೊಬೈಲ್ ನಂಬರ್ ನ್ಯೂಮರಾಲಜಿ ಅಥವಾ ಸೆಕೆಂಡ್ ವಾಸ್ತು ಬಗ್ಗೆ, ಥರ್ಡ್ ಒನ್ ಎರಡನ್ನೂ ಮಾಡಬೇಕು ಅಂತ ಹೇಳಿ. ಸೊ ನನಗೆ ಇದು ಟೈ ಆಗಿದೆ. ಎರಡನ್ನೂ ಮಾಡಿ, ಕೆಲವರು ಮೊಬೈಲ್ ನಂಬರ್ ನ್ಯೂಮರಾಲಜಿನ ಮಾಡಿ ಅಂತ ಕೆಲವರು ವೋಟ್ ಬಂದರೆ, ಕೆಲವರು ವಾಸ್ತು ಬಗ್ಗೆ ವಿಡಿಯೋ ಮಾಡಿ ಅಂತ ವೋಟ್ ಮಾಡಿದ್ರು, ಇನ್ನು ಕೆಲವರು ಎರಡನ್ನೂ ಮಾಡಿ ಅಂತ ಹೇಳಿದರು. ಸೊ ಈ ಟಾಪಿಕ್ನ ನಂಗೆ ಡಿಸೈಡ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ಬಟ್ ಆದರೂ ಕೂಡ ನಾನು ಮೊದಲಿಗೆ ಮೊಬೈಲ್ ನಂಬರ್ ನ್ಯೂಮರಾಲಜಿನೇ ಯಾಕೆ ಟಾಪಿಕನ್ನು ಯೂಸ್ ಮಾಡಿದೆ ಅಂತಂದರೆ, ಇದು ಸ್ವಲ್ಪ ಚಿಕ್ಕ ಟಾಪಿಕ್ ಆಗಿದೆ, ಸೊ ಬೇಗ ಕವರ್ ಆಗಬಹುದು. ಮತ್ತು ವಾಸ್ತು ತುಂಬ ಡೀಟೇಲ್ಡ್ ಆಗಿದೆ, ಅದು ಬೇಗ ಕವರ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಫಸ್ಟಿಗೆ ಮೊಬೈಲ್ ನಂಬರ್ ನ್ಯೂಮರಾಲಜಿ ಬಗ್ಗೆ ವಿಡಿಯೋ ಮಾಡಿ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ವಾಸ್ತು ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಓಕೆ, ಸೊ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮೊಬೈಲ್ ಇದ್ದೇ ಇರುತ್ತೆ. ಮೊಬೈಲ್ ಇದೆ ಅಂತಂದರೆ ಅದರಲ್ಲಿ ಒಂದು ಸಿಮ್ ಕಾರ್ಡ್ ಕೂಡ ಇರುತ್ತೆ. ಸಿಮ್ ಕಾರ್ಡ್ ಇದೆ ಅಂತಂದರೆ ಎಲ್ಲರ ಆ ಮೊಬೈಲ್ಗೊಂದು ಕಾಲಿಂಗ್ ನಂಬರ್ ಅಂತ ಇದ್ದೇ ಇರುತ್ತೆ. 10 ಡಿಜಿಟಲ್ಲಿ ಎಲ್ಲರದು ಒಂದಲ್ಲ ಒಂದು ಕಾಲಿಂಗ್ ನಂಬರ್ ಇದ್ದೇ ಇರುತ್ತೆ. ಈ ನಿಮ್ಮ 10 ಡಿಜಿಟಿನ ಕಾಲಿಂಗ್ ನಂಬರ್ ಯಾವುದಾದ್ರೂ ನೆಟ್ವರ್ಕಿಂದ ಆಗಿರಬಹುದು. ಇದೇ ಸ್ಪೆಸಿಫಿಕ್ ನೆಟ್ವರ್ಕಿಂದ ಅಂತ ಹೇಳ್ತಿಲ್ಲ, ಯಾವುದಾದ್ರೂ ನೆಟ್ವರ್ಕ್ ಆಗಿರ್ಬೋದು. ಇವಾಗ ಮೊಬೈಲ್ ನಂಬರ್ ನ್ಯೂಮರಾಲಜಿಲಿ ನಾನು ಹೇಳ್ತಾ ಇರೋ ಕಾಂಬಿನೇಷನ್ಸ್ 2 ಡಿಜಿಟ್ ಕಾಂಬಿನೇಷನ್ ಆಗಿರುತ್ತೆ. ಈ ಕಾಂಬಿನೇಷನ್ 10 ನಂಬರಲ್ಲಿ ಎಲ್ಲಾದರೂ ಇರ್ಬೋದು, ಸ್ಟಾರ್ಟಿಂಗಲ್ಲಾದರೂ ಇರ್ಬೋದು, ಮಧ್ಯದಲ್ಲಾದರೂ ಇರ್ಬೋದು, ಅಥವಾ ಎಂಡಲ್ಲಾದರೂ ಇರ್ಬೋದು. ಈ ಕಾಂಬಿನೇಷನ್ಸ್ ಟೋಟಲ್ 2 ನಂಬರ್ಸ್ನ ಸೇರಿಸಿ ಒಂದು ಕಾಂಬಿನೇಷನ್ ಆಗಿ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಅಷ್ಟೇ ಅಲ್ಲದೆ ನಿಮ್ಮದು ಯಾವುದೇ ಒಂದು ಸ್ಪೆಸಿಫಿಕ್ ಕಾಂಬಿನೇಷನ್ ನೀವು ತೊಗೊಂಡಿರ್ತೀರಲ್ವಾ, ಫಾರ್ ಎಕ್ಸಾಂಪಲ್ 12 ಅಥವಾ 21 ಈ ಒಂದು ಕಾಂಬಿನೇಷನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇವಾಗ 12 ನಂಬರ್ ನಿಮ್ಮ ಮೊಬೈಲ್ ನಂಬರ್ ಯಾರ್ದಾದ್ರೂ ಮೊಬೈಲ್ ನಂಬರಲ್ಲಿ ಇದೆ ಅಂದ್ಕೊಳ್ಳಿ. 12 ನಂಬರ್ ಎಷ್ಟು ಸಾರಿ ರಿಪೀಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್ 98121212 0012 ಈ ಥರ ಎಷ್ಟು ಸಾರಿ ನಿಮ್ಮ ಮೊಬೈಲಲ್ಲಿ ಈ ನಂಬರ್ ರಿಪೀಟ್ ಆಗುತ್ತಲ್ಲ, ಅದರ ಮೇಲೆ ಅದರ ಎನರ್ಜಿ ಇಂಟೆನ್ಸಿಟಿ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದೇ ಮೊಬೈಲ್ ನಂಬರ್ ಕಾಂಬಿನೇಷನನ್ನು ನೀವು ತಗೊಳ್ಳಿ, ಆ ನಂಬರ್ ಕಾಂಬಿನೇಷನ್ ಪ್ರತಿಯೊಬ್ಬರ ಮೊಬೈಲ್ ಯೂಸ್, ಆ ನಂಬರ್ನ ಯಾರು ಯೂಸ್ ಮಾಡ್ತಾ ಇರ್ತಾರಲ್ವೋ ಅವರ ಮೇಲೆ ಒಂದಲ್ಲ ಒಂದು ರೀತಿ ಪ್ರಭಾವನ ಅದು ಕೊಡ್ತಾನೇ ಇರುತ್ತೆ. ಡಿಪೆಂಡ್ ಇರುತ್ತೆ, ಅದರ ಇಂಟೆನ್ಸಿಟಿ ಕಡಿಮೆ ಇದೆಯಾ ಅಥವಾ ಹೆಚ್ಚಿದೆಯಾ ಅನ್ನೋದು ಅದು ಡಿಪೆಂಡ್ ಆಗುತ್ತೆ. ಬಟ್ ಪ್ರತಿಯೊಬ್ಬರ ಮೊಬೈಲ್ ನಂಬರಲ್ಲಿ ಯಾವ ಕಾಂಬಿನೇಷನ್ ಇದೆ ಎಲ್ಲರ ಮೇಲೂ ಒಂದು ಸಪ್ರೇಟ್ ಸ್ಪೆಸಿಫಿಕ್ ರಿಸಲ್ಟ್ ಅದು ಕೊಡ್ತಾ ಇರುತ್ತೆ. ಹಾಗಾದರೆ ಇವತ್ತಿನ ನಮ್ಮ ಕಾಂಬಿನೇಷನ್ ಯಾವುದು ಅಂತ ನಾನು ನೋಡೋಣ. ಫಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಮೊಬೈಲ್ ನಂಬರ್ ನ್ಯೂಮರಾಲಜಿ ನೀವು ಮಾಡ್ತೀರ, ಅದೆಲ್ಲ ಫಸ್ಟ್ ಕಾಂಬಿನೇಷನ್ ಆಗಿದೆ 12 ಅಥವಾ 21. ಅಂದರೆ 1 2 ಅದನ್ನು ರಿವರ್ಸ್ ಆಗಿ ನೀವು ಮಾಡಿದರೆ 2 1 ಈ ಥರ. ಓಕೆ, ಈ ಕಾಂಬಿನೇಷನ್ನಲ್ಲಿ 1 ನಂಬರ್ ಯಾವುದನ್ನು ಡಿನೋಟ್ ಮಾಡುತ್ತೆ? ಸೂರ್ಯ, ಸನ್ನನ್ನು ಡಿನೋಟ್ ಮಾಡುತ್ತೆ, ಸೂರ್ಯನ. ಓಕೆ, ಸೊ 2 ನಂಬರ್ ಯಾವುದನ್ನು ಡಿನೋಟ್ ಮಾಡುತ್ತೆ? ಚಂದ್ರನ. ಓಕೆ, ಈ 1 ಸೂರ್ಯ 2 ಚಂದ್ರ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಓಕೆ, ಇನ್ನು ಸಿಂಪಲ್ ಭಾಷೆಯಲ್ಲಿ ನಾನು ನಿಮ್ಗೆ ತಿಳಿಸ್ಬೇಕು ಅಂತಂದರೆ, ಒಂದು ಫ್ಯಾಮ್ಲಿ ಇರುತ್ತೆ, 9 ಗ್ರಹಗಳದ್ದು ಒಂದು ಫ್ಯಾಮಿಲಿ ಇದೆ. ಓಕೆ, ಅದರಲ್ಲಿ 1 2 ಅಥವಾ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ಇದೆಯಲ್ಲ, ಒಂದು ಮನೆಯಲ್ಲಿ 1 ನಂಬರ್ನ ಯಾರನ್ನ ಸೂಚಿಸುತ್ತೆ? ತಂದೆ. ಓಕೆ, ಅದೇ ರೀತಿ 2 ಯಾರ ನಂಬರ್ನ ಸೂಚಿಸುತ್ತೆ? ತಾಯಿ. ಸೊ ಇದರ ನಾನು ನಿಮಗೆ ಅರ್ಥ ಆಗಲಿ ಅಂತ ತಂದೆ ತಾಯಿ ಒಂದು ಫ್ಯಾಮಿಲಿಗೆ ಕಂಪೇರ್ ಮಾಡಿ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ 12 ಅಥವಾ 21 ಈ 2 ಕಾಂಬಿನೇಷನ್ ಯಾರ ಮೊಬೈಲ್ ನಂಬರ್ಲಿದೆ, ಕಾಮನ್ ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಯಾವ ರೀತಿ ನಿಮ್ಮ ಜೀವನದಲ್ಲಿ ರಿಸಲ್ಟ್ ಕೊಡುತ್ತೆ, ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾಮನ್ ಸಿಂಪ್ಟಮ್ಸ್ ಏನಿದೆ
ಕಾಮನ್ ಪ್ರಭಾವ ಏನಿದೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸಾಮಾನ್ಯವಾಗಿ ಯಾರ ಮೊಬೈಲಲ್ಲಿ 12 ಅಥವಾ 21 ಅಥವಾ 2 ಇರಬಹುದು, ಯಾರ ಮೊಬೈಲಲ್ಲಿರುತ್ತೆ ಅವರು ನೀವು ಅಬ್ಸರ್ವ್ ಮಾಡ್ಬೋದು, ಅವ್ರ ಮುಖದಲ್ಲಿ ಒಂಥರ ಚಾರ್ಮ್ ಇರುತ್ತೆ, ಅಟ್ರ್ಯಾಕ್ಷನ್ ಇರುತ್ತೆ, ಒಂಥರ ಗ್ಲೋ ಇರುತ್ತೆ ಅವ್ರ ಮುಖದಲ್ಲಿ. ಈ ಥರ ಕಾಂಬಿನೇಷನ್ ಇರೋ ಜನ ಹೆಚ್ಚಾಗಿ ಅವರ ಲೈಫ್ ಪಾರ್ಟ್ನರ್ಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಸಪೋರ್ಟಿವ್, ಹೆಲ್ಪ್ಫುಲ್, ಒಂಥರ ಬ್ಯಾಂಕ್ ಸಪೋರ್ಟಾಗಿ ನಿಂತಿದೆ, ಬ್ಯಾಕ್ ಬೋನ್ ಥರ ನಿಂತಲ್ಲ ಆ ಥರ. ಈ ಥರ ಕಾಂಬಿನೇಷನ್ ಇರೋರು ಅವರ ಲೈಫ್ ಪಾರ್ಟ್ನರ್ಗೆ ಒಂಥರ ತುಂಬ ಸಪೋರ್ಟಿವ್ ಪಾರ್ಟ್ನರ್ ಆಗಿರ್ತಾರೆ. ಒಳ್ಳೆ ಹೆಲ್ಪ್ಫುಲ್ ಪಾರ್ಟ್ನರ್, ಸಪೋರ್ಟಿವ್ ಪಾರ್ಟ್ನರ್, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ. ಮತ್ತು ಈ ಥರ ಕಾಂಬಿನೇಷನ್ ಇರೋರು ಹೆಚ್ಚಾಗಿ ವೆಲ್ ಎಜುಕೇಟೆಡ್ ಅಂದ್ಕೊಳ್ಳಿ ಅಥವಾ ತುಂಬ ನಾಲೆಜ್ ಇರೋರು ಅಂತ ಅಂದ್ಕೊಳ್ಳಿ. ಇವ್ರಿಗೆ ತುಂಬ ಹೆಚ್ಚು ನಾಲೆಜ್ ಇರುತ್ತೆ. ಓಕೆ, ಆ ಥರ ಬೇರೆ ಕಾಂಬಿನೇಷನ್ ಇರೋರು ಇಲ್ಲ ಅಂತ ಅನ್ನಲ್ಲ, ಬಟ್ ಈ ನಂಬರ್ ಕಾಂಬಿನೇಷನಲ್ಲಿ ಈ ಥರದ ಬಿಹೇವಿಯರ್ಸ್ ಹೆಚ್ಚಾಗಿರುತ್ತೆ. ಅವ್ರು ತುಂಬ ಸ್ವಲ್ಪ ಅವ್ರಿಗೆ ನಾಲೆಜ್ ಹೆಚ್ಚಾಗಿರುತ್ತೆ, ತುಂಬ ಇಂಟೆಲೆಕ್ಟ್ ಇರುತ್ತೆ. ಮತ್ತು ಈ ಥರ ಕಾಂಬಿನೇಷನ್ ಇರೋರು ತುಂಬ ಕಾನ್ಫಿಡೆನ್ಸ್ ಆಗಿರ್ತಾರೆ, ಡೇರಿಂಗ್ ಇರುತ್ತೆ, ರಾಜನ್ ಥರ ಇಮಿಡಿಯೇಟ್ ಡಿಸಿಷನ್ ತೊಗೊಳ್ಳೋಂಥ ಇವ್ರ ಹತ್ರ ಕೆಪಾಸಿಟಿ ಇರುತ್ತೆ. ಇವರು ಒಳ್ಳೆ ಗುಡ್ ಲೀಡರ್ ಆಗಿರ್ತಾರೆ, ಒಳ್ಳೆ ಲೀಡರ್. ಇವ್ರ ಗೈಡೆನ್ಸ್ನ ಯಾರಾದರೂ ಕೂಡ ವಿತೌಟ್ ಡೌಟ್ ಫಾಲೋ ಮಾಡ್ಬೋದು. ಇಲ್ಲಿ ತನಕ ನಾನು ನಿಮಗೆ 12 ಅಥವಾ 21 2 ಕಂಬೈನ್ ಆಗಿ ಇದ್ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್, ಕಾಮನ್ ಆಗಿ ಏನದು ಯಾವ ರೀತಿ ಪ್ರಭಾವ ಕೊಡುತ್ತೆ ನಮ್ಮ ಮನುಷ್ಯನ ಜೀವನದಲ್ಲಿ ಅಂತ ನಾನು ನಿಮ್ಗೆ ಹೇಳಿದೆ. ಬಟ್ ಇದರಲ್ಲಿ 1 2 ಇದೊಂದು ಸಪ್ರೇಟ್ ಕಾಂಬಿನೇಷನ್, 2 1 21 ಇದೊಂದು ಸಪ್ರೇಟ್ ಕಾಂಬಿನೇಷನ್. ಇದರಲ್ಲಿ ಕೂಡ ಸ್ವಲ್ಪ ಕೆಲವೊಂದು ಕಡೆ ಡಿಫ್ರೆನ್ಸ್ ಇದೆ. ಯಾವ ಥರ ಡಿಫ್ರೆನ್ಸ್ ಇದೆ ಅಂತಂದರೆ, ಮೊಬೈಲ್ ನಂಬರ್ ಕಾಂಬಿನೇಷನಲ್ಲಿ 12 ಮತ್ತು 21 2 ಕಾಂಬಿನೇಷನ್ ಇದೆ. ಓಕೆ, ಇದರಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇದೆ 12 ಮತ್ತು 21ರಲ್ಲಿ. ಏನಾದ್ರು ಡಿಫ್ರೆನ್ಸು? ಫಾರ್ ಎಕ್ಸಾಂಪಲ್ 12 ನೀವು ತಗೊಳ್ಳಿ, ಇದರಲ್ಲಿ ಫಸ್ಟಿಗಿದೆ 1 ನಂತರ 2 ಅಂದರೆ ಸನ್ ಫಾಲೋಡ್ ಬೈ ಮೂನ್. ಅಂದರೆ ಮೊದಲಿಗೆ ಇದರಲ್ಲಿ ಹೆಚ್ಚಾಗಿ ಮೋಟಿವೇಟ್ ಅಂದರೆ ಲೀಡರ್ ಆಗಿರ್ತಾರೆ ಸೂರ್ಯ, ಅದನ್ನು ಫಾಲೋ ಮಾಡ್ತಾರೆ ಚಂದ್ರ. ಅಂದರೆ ತಂದೆನ ತಾಯಿ ಫಾಲೋ ಮಾಡ್ತಾರೆ, ಅಂದರೆ ತಂದೆ ಮಾತು ಹೆಚ್ಚು ನಡೆಯುತ್ತೆ ಈ ಕಾಂಬಿನೇಷನಲ್ಲಿ. ಓಕೆ, ಇನ್ನು ನೀವು 21 ಕಾಂಬಿನೇಷನ್ ಅಂತ ಅಂದರೆ ಇದರಲ್ಲಿ ತಾಯಿ ಮಾತು ಹೆಚ್ಚು ನಡೆಯುತ್ತೆ. ಅಂದರೆ ಕೆಲವೊಂದು ಫ್ಯಾಮ್ಲೀಲಿ ಇರುತ್ತಲ್ಲ, ತಂದೆ ಮಾತೇ ಹೆಚ್ಚಾಗಿ ಎಲ್ಲ ಫ್ಯಾಮ್ಲಿಯಲ್ಲಿ ನಡೆಯುತ್ತೆ. ಬಟ್ ಕೆಲವೊಂದು ಫ್ಯಾಮ್ಲೀಲಿ ಅಮ್ಮನಿಗೆ ತುಂಬ ಜವಾಬ್ದಾರಿ ಇರೋದ್ರಿಂದ ಅಮ್ಮ ಇಡೀ ಮನೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರೆ. ಫಾದರ್ ತುಂಬ ಸಾಫ್ಟ್ ಆಗಿರ್ತಾರೆ. ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಲ್ಲ, ಅಮ್ಮನ ಮಾತೇ ಹೆಚ್ಚಾಗಿ ಆ ಫ್ಯಾಮ್ಲಿಲಿ ನಡೀತಿರುತ್ತೆ. ಇದಕ್ಕೆ 21 ಅಂತ ಅಂತೀವಿ. ಓಕೆ, ಐ ಥಿಂಕ್ ನಿಮಗೆ ಇದ್ರ ಮೇಲಿರೋ ಸ್ವಲ್ಪ ಡಿಫ್ರೆನ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. 12 ನಂಬರ್ ಕಾಂಬಿನೇಷನ್ ಹೆಚ್ಚಾಗಿ ಯಾರ ಹತ್ರ ಇರುತ್ತೋ ಅವರು ಸ್ವಲ್ಪ ದುಡ್ಡು ಸೇವಿಂಗ್ಸ್ ಮಾಡೋದ್ರಲ್ಲಿ ಅವರು ಜಾಸ್ತಿ ಫೋಕಸ್ ಮಾಡ್ತಾರೆ. ಬಟ್ ಅದ್ರ ಅಪೋಸಿಟ್ 21 ನಂಬರ್, ಇವರು ಸೇವಿಂಗ್ಸ್ಗಿಂತ ಜಾಸ್ತಿ ಖರ್ಚು ಹೆಚ್ಚಾಗಿ ಮಾಡ್ತಾರೆ. ವಿನಾಕಾರಣ ಖರ್ಚು, ಇವ್ರು ಖರ್ಚು ಹೆಚ್ಚು ಮಾಡೋದು 21 ಕಾಂಬಿನೇಷನ್ ಯಾರ ಹತ್ರ. ಮತ್ತು 12 ನಂಬರ್ ಕಾಂಬಿನೇಷನ್ ಯಾರ ಹತ್ರ ಇರುತ್ತೆ, ಇವರು ಸ್ವಲ್ಪ ರಿಜಿಡ್ ಅಂದ್ಕೊಳ್ಳಿ, ಸ್ಟ್ರಿಕ್ಟ್. ಇವರನ್ನು ಬೇಗ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ, ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಬೇಗ, ಅವ್ರು ಬೇಗ ಕನ್ವಿನ್ಸ್ ಆಗೋದು ಇಲ್ಲ. ಬಟ್ 21 ಕಾಂಬಿನೇಷನ್ ಯಾರ ಹತ್ರ ಇರುತ್ತೆ, ಅವರು ತುಂಬ ಸೆನ್ಸಿಟಿವ್, ಬೇಗ ಒಪ್ಕೊಂಡ್ಬಿಡ್ತಾರೆ. ಅಷ್ಟೊಂದು ಅಮ್ಮ ಯಾವ ಥರ ಎಮೋಷ್ನಲ್ ಆಗಿರ್ತಾರಲ್ಲ ಆ ಥರ ಇವ್ರು ಬೇಗ ಒಪ್ಕೊಂಡ್ಬಿಡ್ತಾರೆ. ಇವಾಗ ಏನಾದರೂ ಬೇಕು ಅಂತಂದರೆ ಪಪ್ಪಾಗೆ ಹೇಳಬೇಕು, ಪಪ್ಪಾಗೆ ಏನಾದರೂ ಕೇಳಿದ್ರೆ ಬೇಡ ಅಂದ ತಕ್ಷಣ ನಾವು ಸುಮ್ಮನೆ ಓಕೆ ಆಯಿತು ಬೇಡ, ಅಪ್ಪ ಬೇಡ ಅಂತಿದ್ರೆ ನಾವು ಮಾಡಲ್ಲ. ಬಟ್ ಅಮ್ಮ ಬೇಡ ಅಂತಂದರೆ ಅಮ್ಮನ ಹತ್ರ ಹೇಗೆ ಗಂಟು ಬೀಳ್ತೀವಿ ನಾವು, ಬೇಡಮ್ಮ ಪ್ಲೀಸ್ ರಿಕ್ವೆಸ್ಟ್ ಮಾಡು, ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು, ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತೀವಲ್ಲ. ಸಲಿಗೆ ಇರುತ್ತಲ್ಲ ತಾಯಿ ಜೊತೆಗೆ, ಆ ಥರ ಸಲಿಗೆ 21 ನಂಬರಲ್ಲ. ಆದರೂ ಯಾಕಂದರೆ ತಾಯಿ ಎಮೋಷ್ನಲ್, ತಂದೆ ಎಮೋಷ್ನಲ್ ಅಂತೇನಿಲ್ಲ, ಬಟ್ ತಂದೆ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಅಷ್ಟೇ. ಬಟ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ 21 ಮತ್ತು 12 ಎರಡರಲ್ಲೂ ಆಲ್ಮೋಸ್ಟ್ 2 ಒಳ್ಳೆ ಕಾಂಬಿನೇಷನ್ ನಂಬರ್ ಆಗಿರುತ್ತೆ. ನೀವು ಯಾವುದನ್ನಾದರೂ ಯೂಸ್ ಮಾಡಬಹುದು. ಓಕೆ, ಮತ್ತು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಥರ ನಾನು ಹೇಳಿರೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮೊದಲಿಗೆ ಯಾವ ಥರ ನೀವು ಸಪೋರ್ಟ್ ಮಾಡಿದ್ರು ಅದೇ ಥರ ಈಗಲೂ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ಮತ್ತು ನಾನಿವಾಗ ನಿಮಗೆ ಹೇಳಿದ್ನಲ್ಲ, ಈ ಕ್ಯಾರೆಕ್ಟರಿಸ್ಟಿಕ್ಸ್ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಇದೇ ಥರ ಪ್ರಭಾವ ಇದೆಯಾ ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನಾನು ಅರ್ಥ ಮಾಡ್ಕೋಬೇಕು, ನಂಗೆ ನಿಜವಾಗ್ಲೂ ಇದು ಹೌದಾ ಅಂತ ನನಗೂ ತಿಳ್ಕೊಬೇಕಾಗಿದೆ. ಮೊಬೈಲ್ ನಂಬರ್ ನ್ಯೂಮರಾಲಜಿ ನಾನು ಕಲಿಯುವಾಗ ಅವ್ರು ಈ ಥರ ಆಗುತ್ತೆ ಅಂತ ಹೇಳಿದರು, ನಾನು ಟ್ರೈ ಮಾಡಿದೆ, ನನ್ನ ಮೇಲೆ ಆ ಥರ ಎಫೆಕ್ಟ್ ಬಂತು. ಬಟ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ಕೂಡ ಇದನ್ನು ಅನಲೈಸ್ ಮಾಡಿ ನಿಮ್ಮಲ್ಲಿ ಈ ಥರ ರಿಸಲ್ಟ್ ಬಂದಿದೆಯಾ ಅಂತ ಹೇಳಿ ನನಗೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.
ನಮ್ಮ ನೆಕ್ಸ್ಟ್ ವಿಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದ.